ಸೊ ಶಕ್ತಿ ಯೋಜನೆ ಬರೋಕ್ಕಿಂತ ಮುಂಚೆ ಸುಮಾರು 46,46,000 ಜನ ಪ್ರಯಾಣ ಮಾಡ್ತಿದ್ರು. ಈಗ 1,16,00,000 ಜನ ಪ್ರಯಾಣ ಮಾಡ್ತಿದ್ದಾರೆ. ಸುಮಾರು 23 ಲಕ್ಷ ಜನ ದಿನಕ್ಕೆ ಪ್ರಯಾಣಕ್ಕೆ ಹೆಚ್ಚಾಗಿದೆ. ಇವತ್ತು ಇಲ್ಲ ಅದು ಹೇಳ್ತೀನಿ, ಮುಂದೆ ಕಂಟಿನ್ಯೂ ಮಾಡಿ. 116 ಲಕ್ಷ ಅಂದರೆ 1,16,63 lakhs ಪ್ಯಾಸೆಂಜರ್ಸ್ನಲ್ಲಿ ಹೆಮ್ಮೆ ಪಡ್ತಕ್ಕಂಥ ಏನಂದರೆ 65 ಲಕ್ಷ ಹೆಣ್ಮಕ್ಳಾಗಿದ್ದಾರೆ. ಇದರಿಂದ ನಮಗೆ ಸುಮಾರು 16 ಕೋಟಿ ರೆವೆನ್ಯೂ ದಿನಕ್ಕೆ ಜನರೇಟ್ ಆಗ್ತದೆ, ಜಾಸ್ತಿ ಆಗ್ತದೆ. ಸೊ ಶಕ್ತಿ ಯೋಜನೆಯಲ್ಲಿ ಸುಮಾರು 1,55 ಲಕ್ಷ ಮೊದಲೇನು ಪ್ರಾರಂಭ ಆಗಿತ್ತು ಟ್ರಿಪ್ಸ್ಗಳು. ಇವಾಗ ಆಫ್ಟರ್ ಶಕ್ತಿ ಯೋಜನೆ ಬಂದ ನಂತರ ಸುಮಾರು 1,74,000 ಟ್ರಿಪ್ಗಳಿದೆ. ಅಂದರೆ ದಿನಕ್ಕೆ ಸುಮಾರು 19,500 ಟ್ರಿಪ್ಗಳು ಜಾಸ್ತಿ ಆಗಿದ್ದಾವೆ. ನಾವು ನಿಮಗೆ ವೆಹಿಕಲ್ಸ್ ಡೀಟೇಲ್ಸ್ಗಳನ್ನ ಕೊಟ್ಟಿದ್ದೇವೆ. ಸುಮಾರು ಮೇ 2023ವರೆಗೆ ಸುಮಾರು 4,304 ಬಸ್ಗಳನ್ನ ಖರೀದಿ ಮಾಡಿದ್ದೀವಿ. ಇನ್ನು ಅಡಿಷ್ನಲ್ ಸುಮಾರು 1,346 ಬಸ್ಗಳನ್ನ ಖರೀದಿ ಮಾಡ್ತೀವಿ. ಇನ್ನೊಂದು ವರ್ಷದ ಒಳಗಡೆ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬರ್ತೀವಿ. ಫೈನಾನ್ಷಿಯಲ್ ಇಯರ್ ಒಳಗಡೆ ಎಲ್ಲರಿಗಿಂತ ಹೆಚ್ಚಾಗಿ ಸಭಾಧ್ಯಕ್ಷರೇ, ಈ ಸರ್ವಿಸಸ್ ಏನು ಪ್ರಾರಂಭ ಆಗಿದೆ, ಟ್ರಿಪ್ಸ್ಗಳು ಬೇರೆ, ಸರ್ವಿಸಸ್ ಬೇರೆ. ಸುಮಾರು 21,569 ಸರ್ವಿಸ್ಗಳು ಮೊದಲಿದ್ದಾಗ ಈಗ 23,164 ಸರ್ವಿಸ್ಗಳು ಜಾಸ್ತಿ ಆಗಿದ್ದಾವೆ. ಆಮೇಲೆ ಟ್ರಿಪ್ಸ್ ಏನಿದೆ 1,55,000 ಟ್ರಿಪ್ಸ್ಗಳಲ್ಲಿ ಇವತ್ತು 1,74,000 ಟ್ರಿಪ್ ಆಗಿದೆ. ಕಿಲೋಮೀಟರ್ ವೈಸ್ ಹೋದರೆ 65 ಲಕ್ಷ ಕಿಲೋಮೀಟರ್ ನಾವೇನು ದಿನಕ್ಕೆ ಪ್ರಯಾಣ ಮಾಡ್ತಿದ್ವಿ, ಇವತ್ತು 71 ಲಕ್ಷ ಕಿಲೋಮೀಟರ್ ನಾವು ದಿನಕ್ಕೆ ಪ್ರಯಾಣ ಮಾಡ್ತಾ ಇದ್ದೀವಿ. ಸೊ ರೆವಿನ್ಯೂ ನಾನು ಹೇಳ್ದಲ್ಲ ಅವಾಗಲೇ, ಸುಮಾರು 41% ರೆವಿನ್ಯೂ ಜಾಸ್ತಿ ಆಗ್ತಕ್ಕಂಥದ್ದು ಈ ಒಂದು ನಮ್ಮ ಸಂಸ್ಥೆ ಇಲಾಖೆ. ಇವತ್ತು ಆಲ್ ಓವರ್ ಇಂಡಿಯಾ ಹೋಲಿಸ್ಕೊಂಡು ನೋಡಿದ್ರೆ ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಸುಮಾರು 2.3 ಮಿಲಿಯನ್ ಪೀಪಲ್ ನಾವು ದಿನಕ್ಕೆ ಪ್ರಯಾಣ ಮಾಡ್ತಿದ್ದಾರೆ. ವರ್ಷದಲ್ಲಿ ಸುಮಾರು 600 ಕೋಟಿಯ ಚಿಲ್ಲರಕ್ಕೆ ವರ್ಷದಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಪ್ರಯಾಣ ಮಾಡ್ತಿದ್ರೆ, ನಾವು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 300 ಕೋಟಿವರೆಗೆ ಬರ್ತಾ ಇದ್ದೀವಿ. ದಿನಕ್ಕೆ 1,16,00,000 ಜನ ಪ್ರಯಾಣ ಮಾಡ್ತಿದ್ದಾರೆ. ತಮಿಳುನಾಡಿಗೆ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡು ನೋಡಿದ್ರೆ, ತಮಿಳುನಾಡಿನಲ್ಲಿ ಸುಮಾರು 8 ಕೋಟಿ ಪಾಪ್ಯುಲೇಷನ್ ಇದ್ದರೆ ಸುಮಾರು 20,000 ಬಸ್ಸಸ್ಗಳಿದ್ದಾವೆ. ಮಹಾರಾಷ್ಟ್ರದಲ್ಲಿ ಸುಮಾರು 23,000 ಬಸ್ಸಸ್ಗಳಿದ್ದಾವೆ. ನಮ್ಮಲ್ಲಿ 25,000 ಬಸ್ಸಸ್ಗಳಿದ್ದಾವೆ. ಹಂಗಾಗಿ ಇವತ್ತು ಇಡೀ ದೇಶದಲ್ಲಿ ಹೋಲಿಸ್ಕೊಂಡು ನೋಡಿದ್ರೆ ಕರ್ನಾಟಕ ರಾಜ್ಯ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ತಾವು ಕೇಳ್ತಕ್ಕಂಥ ಪ್ರಶ್ನೆಗೆ ಇವು ಹಲವಾರು ಈ ಥರ ಪೇಪರ್ ಕಟ್ಟಿಂಗ್ಗಳು ನನ್ನ ಹತ್ರ ಕೂಡ ಮಾಹಿತಿ ಇದೆ. ನನ್ನ ಕಲಘಟಕಿ ಕ್ಷೇತ್ರದಲ್ಲಿ ಕೂಡ ಈ ರೀತಿಯ ಪ್ರಾಬ್ಲಮ್ಗಳು ಎಲ್ಲ ಕಡೆ ಸಹಜವಾಗಿ ಆಗ್ತವೆ. ಇವತ್ತು ಸುಮಾರು 23 ಲಕ್ಷ ಮಕ್ಕಳಿಗೆ ಹೆಚ್ಚಿಗೆ 23 ಲಕ್ಷ ಮಕ್ಕಳಿಗೆ ಇವತ್ತು ಉಚಿತವಾಗಿ ನಾವು ಏನು ಬಸ್ ಪಾಸ್ ಮುಖಾಂತರ ಇದೊಂದು ಮಾಡ್ತಾ ಇದ್ದೀವಿ. ಶಕ್ತಿ ಯೋಜನೆ ಆದಂಥ ಸಂದರ್ಭದಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ಪ್ರಾಬ್ಲಮ್ ಆಗಿರ್ತಕ್ಕಂಥ ನಿಜ ಇದೆ. ಇವತ್ತು ನಾವು ಈ ಏನು ನಂಬರ್ ಆಫ್ ಟ್ರಿಪ್ಸ್ ನಾವು ಮಾಡ್ತಾ ಇದ್ದೀವಿ, ಈ ನಂಬರ್ ಆಫ್ ಟ್ರಿಪ್ಸ್ನಲ್ಲಿ ಮೇಂಟೆನೆನ್ಸ್ ಬ್ರೇಕ್ ಡೌನ್ ನೋಡ್ತಾ ಇದ್ರೆ ಕೇವಲ 1%ಗಿಂತ ಕಮ್ಮಿ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯ ಸಂಸ್ಥೆ ಸಾರಿಗೆ ಎಲ್ಲ ಕಾರ್ಪೊರೇಷನ್ಲಿದೆ. ಹಂಗಾಗಿ ಹಂತವಾಗಿ ನಾವು ಇನ್ನೂ ಬಸ್ಗಳನ್ನ ಕೂಡ ಜಾಸ್ತಿ ಮಾಡ್ತೀವಿ. ಆಮೇಲೆ ಇನ್ನೊಂದು ಭಾಳ ಖುಷಿಯಾದಂಥ ಏನಂತಂದರೆ, ಇಲ್ಲಿ ಸದನದ ಮುಂದೆ ಇಡಲಿಕ್ಕೆ ಇಚ್ಛೆ ಬಯಸ್ತೇನೆ ನಾನು. ಶಕ್ತಿ ಯೋಜನೆ ಪ್ರಾರಂಭ ಆದ ನಂತರ ಇವತ್ತು ಕರ್ನಾಟಕ ಫಿಸಿಕಲ್ ಪಾಲಿಸಿ ಇನ್ಸ್ಟಿಟ್ಯೂಟ್ ಸ್ಟಡಿನಲ್ಲಿ ಸುಮಾರು 375 ಕೋಟಿ ಇವತ್ತು GSTಗೆ ನಮಗೆ ಅನುಕೂಲ ಆಗಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾದಂಥ ಮಾತನ್ನು ನಾನು ಸದನಕ್ಕೆ ಹೇಳಬೇಕಾಗ್ತದೆ. ಯಾಕಂದರೆ ಇವತ್ತು ಜಸ್ಟ್ ಜಾಬ್ಸ್ ಅಂತೇಳಿ ಒಂದು ನೆಟ್ವರ್ಕ್ ಇನ್ಸ್ಟಿಟ್ಯೂಟ್ ಸ್ಟಡಿ ಮಾಡಿದೆ. ಅದರಲ್ಲಿ ಸುಮಾರು ಈ ವುಮೆನ್ ಏನು ಫೋಕ್ ಇದ್ದಾರೆ, ವುಮೆನ್ ಹೆಣ್ಮಕ್ಳು ಏನಿದ್ದಾರೆ ಕಾರ್ಮಿಕರು, 5% ಇವತ್ತು ಅವ್ರದ್ದು ಎಂಪ್ಲಾಯ್ಮೆಂಟ್ನ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಬ್ಯಾಂಗ್ಳೂರು ಭಾಗದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಏನು ಇವತ್ತು ಪ್ರಯಾಣ ಮಾಡ್ತಿದ್ದಾರೆ ನಮ್ಮ ಈ ಶಕ್ತಿ ಯೋಜನೆಯಡಿ, ಸುಮಾರು 1,100-1,200 ರೂಪಾಯಿ ಅವ್ರಿಗೆ ಬೆನಿಫಿಟ್ ಆಗ್ತದೆ ತಿಂಗಳಿಗೆ. ಅದೇ ರೀತಿ ಆದಾಗ 2 ಟೈರ್ ಸಿಟೀಸ್ನಲ್ಲಿ ಸುಮಾರು 800-900 ರೂಪಾಯಿಗೆ ಅವ್ರಿಗೆ ಲಾಭ ಆಗ್ತಕ್ಕಂಥದ್ದಿದೆ. ಒಟ್ಟಾರೆ ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥದ್ದು ಇಷ್ಟೇ. ತಮ್ಮ ಪ್ರಶ್ನೆ ಕರೆಕ್ಟ್ ಆಗಿದೆ. ಕೆಲವಾರು ಸಂದರ್ಭದಲ್ಲಿ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು ನನ್ನ ಮತಕ್ಷೇತ್ರದಲ್ಲೂ ಪ್ರಾಬ್ಲಮ್ ಆಗಿದೆ. ಅದೇ ಹೇಳ್ತಾ ಇದ್ದೇನೆ ರೀ. ಅದನ್ನೇ ಇದು ಇಷ್ಟು ಜನ ಒಂದೇಟಿಗೆ ಪ್ರಯಾಣ ಮಾಡೋದ್ರಿಂದ ಸ್ವಲ್ಪ ಸಮಸ್ಯೆಗಳಿದೆ. ತಾವು ಕೇಳಿರ್ತಕ್ಕಂಥದ್ದು ಮೂಲ ಪ್ರಶ್ನೆಯಿಂದ ಮುಂದೆ ಬಸ್ಗಳು ತಗೊಳ್ತಿಲ್ಲ ಅಂತ ಹೇಳಿದ್ರೆ, ಇನ್ನು 1 ವರ್ಷದ ಅವಧಿಯಲ್ಲಿ ಫೈನಾನ್ಷಿಯಲ್ ಇಯರ್ನಲ್ಲಿ ನಾವು ಈ ಬಸ್ಗಳನ್ನ ಖರೀದಿ ಮಾಡ್ತೀವಿ. ನಾವು ಉಳಿದಿರ್ತಕ್ಕಂಥ 1,000 ಚಿಲ್ಲರ ಬಸ್ಗಳನ್ನ ಖರೀದಿ ಮಾಡ್ತೀವಿ, ಮುಂದೇನೂ ಖರೀದಿ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಿ. ನಿಗದಿತ ಅವಧಿ ಕೇಳಿದ್ ನಾನು. ಫೈನಾನ್ಷಿಯಲ್ ಇಯರ್ ಅಂತ ಹೇಳಿದ್ನಲ್ಲ, ಬರೋ ಫೈನಾನ್ಷಿಯಲ್ ಇಯರ್ ಒಳಗಿನ. ಹೌದು, ಇದು ವರ್ಷದ ಅಲ್ಲ, ನಾವು 16 ತಿಂಗಳಲ್ಲಿ ಆಲ್ರೆಡಿ 4,000 ಚಿಲ್ಲರ ಬಸ್ಗಳನ್ನ ಖರೀದಿ ಮಾಡಿದೀವಿ. ಆಲ್ರೆಡಿ ನಡೀತಾ ಇದೆ ಬಸ್ಗಳು. ಈಗ ಮಾರ್ಚ್ ಒಳಗಾಗಿ ಮಾಡ್ತೀರಿ? ಹೌದು, ಫೈನಾನ್ಷಿಯಲ್ ಇಯರ್ ಅಂತ ಹೇಳಿದೀವಲ್ಲ. ಸರಿ.